ರಾಜ್ಯಪಾಲರ ಹುದ್ದೆಯಲ್ಲಿದ್ದಂಥವರು ಭಾಷಣ ಮಾಡಬೇಕು ಅಂತಾರೆ ಪನ್ನಣ್ಣ. ಸಂವಿಧಾನವೂ ಕೂಡ ಇದನ್ನೇ ಹೇಳುತ್ತೆ. ನಾವು ಭಾಷಣವನ್ನು ಸಿದ್ಧಪಡಿಸಿದ್ದೀವಿ, ಕೊಟ್ಟಿದ್ದೀವಿ, ಆದರೆ ಅದನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದೀವಿ. ನೀವು ಭಾಷಣ ಓದಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅಂತ ಕೂಡ ನಾವು ಗವರ್ನರ್ಗೆ ಹೇಳಿದ್ದೀವಿ. ಬನ್ನಿ ಪನ್ನಣ್ಣ ಏನು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋಣ. ಈಗ ರಾಜ್ಯಪಾಲರಿಗೆ ನಾವು ಕೊಟ್ಟಿರುವಂಥ ಭಾಷಣ ಏನಿದೆ ಅದರಲ್ಲಿ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಅದೇ ಭಾಷಣವನ್ನು ಓದಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿದ್ವಿ. ಸಾಂವಿಧಾನಿಕವಾಗಿ ಏನು ಹೇಳ್ತದೆ, ಯಾವ ರೀತಿಯಾದಂಥ ಕಾನೂನು ಇದೆ ಮತ್ತು ತೀರ್ಪುಗಳೇನಿದೆ ಇದೆಲ್ಲವನ್ನು ಕೂಡ ಅವ್ರಿಗೆ ಗಣನೆಗೆ ತಂದಿದ್ದೀವಿ. ಮತ್ತು ಏನು ಹೇಳ್ತದೆ ಸರ್ವೋಚ್ಚ ನ್ಯಾಯಾಲಯ, ಏನು ಹೇಳ್ತದೆ ಸಂವಿಧಾನ, ಅದರಿಂದ ತಾವು ಬರಲೇಬೇಕು. ರಾಜ್ಯಪಾಲರಂದರೆ ನಿಮ್ಮ ಸ್ವಂತ ಭಾಷಣ ಅಲ್ಲ, ಇದು ಸರ್ಕಾರದ ನಿಲುವನ್ನು ವ್ಯಕ್ತಪಡಿಸ್ತಾ ಇರ್ತೀರಿ. ತಾವು ಹುದ್ದೆಯಲ್ಲಿ ಇದ್ದು ಭಾಷಣವನ್ನು ಮಾಡ್ತಾ ಇರ್ತೀರಿ, ಬಂದು ಭಾಷಣವನ್ನು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಕಾನೂನು ಸಚಿವರು ಸಂಪುಟ ಸಭೆಯ ನಿರ್ಧಾರ ತಾವು ಬರಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಸಚಿವರ ಜೊತೆ ಚರ್ಚೆ ಮಾಡಿರುವಂಥದ್ದನ್ನು ಮಾನ್ಯ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ. ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದೀನಿ. ಜಂಟಿ ಅಧಿವೇಶನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಇಲ್ಲಿ ರಾಜಭವನಕ್ಕೆ ಬರ್ತೀನಿ. ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಧಾನಸೌಧದಲ್ಲೇ ಇರುವಂಥ ಪ್ರಮೋದ್ ಶಾಸ್ತ್ರಿ ಜೊತೆಗೆ ಏನಂದರೆ ರಾಜಭವನದ ಮುಂಭಾಗದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಜೊತೆಗೆ BJPಯಲ್ಲಿ ಆಗ್ತಿರುವಂಥ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ BJPಯವರ ಪ್ರತಿಕ್ರಿಯೆ ಏನು? ಕಿರಣ್ ಹನಿಯಡ್ಕ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಪ್ರಮೋದಿಂದ ಶುರು ಮಾಡ್ತಾ ಇದ್ದೀನಿ. ಪ್ರಮೋದ್, ನಾವು ನೋಡ್ತಾ ಇದ್ವಿ ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ಮೊದಲನೇ ಪುಟ 2ನೇ ಪುಟ ಓದಿ ಎದ್ದು ಬಂದಿದ್ದರು ಧನ್ಕರ್ ಅವರು. ಅದಾದ ಮೇಲೆ ಕೇರಳದಲ್ಲಿ ಏನಾಯಿತು ಅಂತ ನೋಡಿದ್ವಿ. ಇನ್ನು ತಮಿಳುನಾಡಿನಲ್ಲಿ ನಮ್ಮ ಕಣ್ಣೆದುರುಗಡೆನೇ ಇದೆ. 1 ಸರಿ 2 ಸರಿ ಎಲ್ಲ 4 ಬಾರಿ ನಾನು ಯಾವುದೇ ಕಾರಣಕ್ಕೂ ಓದಲ್ಲ ಅಂತ ತುಂಬ ಸ್ಪಷ್ಟವಾಗಿ ಗವರ್ನರ್ ರವಿ ಅವರು ಹೇಳಿರುವಂಥದ್ದು. ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ಇದು ಯಾವುದೂ ವಿವಾದವನ್ನು ಮೈಮೇಲೆ ಎಳ್ಕೊಂಡಿರಲಿಲ್ಲ, ಆದರೆ ಅದೂ ಕೂಡ ಈಗ ಆಗುವಂಥ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. 11 ಪ್ಯಾರಾಗ್ರಾಫ್ಗಳನ್ನು ತೆಗೆದುಹಾಕಿ ಅಂತ ಶಬ್ದಗಳನ್ನು ಮಾರ್ಪಾಡು ಮಾಡ್ತೀವಿ, ಆದರೆ ತೆಗೆದುಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಅಂದರೆ ತುಂಬ ಸ್ಪಷ್ಟವಾಗಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಈಗ ಶುರು ಆಗಿದೆ. ಏನು ನಡೀತಾ ಇದೆ ಪ್ರಮೋದ್? ರಂಗನಾಥ್, ಅಂಥದ್ದೇ ಒಂದು ವಾತಾವರಣ ಕಂಡುಬರ್ತಾ ಇದೆ. ಇವತ್ತು ಅತ್ಯಂತ ಕುತೂಹಲಕರವಾಗಿರುವಂಥ ದಿನ. ಯಾಕೆಂದರೆ ಇದುವರೆಗೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಗವರ್ನರ್ ವರ್ಸಸ್ ಸರ್ಕಾರ ಅಥವಾ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ಸನ್ನಿವೇಶ ತೀರಾ ವಿರಳವಾಗಿತ್ತು. ಅಲ್ಲಲ್ಲಿ ರಾಜ್ಯಪಾಲರು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ಸ್ಗಳನ್ನ, ಕೆಲವೊಂದಿಷ್ಟು ವಿವರಣೆಗಳನ್ನು ಕೇಳಿದ್ದು ಬಿಟ್ಟರೆ ಮತ್ತೆ ಯಾವತ್ತೂ ಕೂಡ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಬಂಧ ಅಷ್ಟು ಹದಗೆಡ್ತಾ ಇರಲಿಲ್ಲ. ಆದರೆ ಬಹುಶಃ ಮನ್ರೇಗಾ ವಿಚಾರದಲ್ಲಿ ಅಥವಾ ಜಿ ಕಾಯ್ದೆ ವಿಚಾರದಲ್ಲಿ ಇದರ ತೀವ್ರತೆ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಸಮಸ್ಯೆ ಆಗಿರುವಂಥ ಅಂದರೆ ಸಂಪೂರ್ಣವಾಗಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಕಗ್ಗಂಟಾಗಿರುವಂಥ ವಿಚಾರ ಅಂದರೆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಪ್ರಮುಖವಾಗಿ GST ವಿಚಾರ ಇರ್ಬೋದು, ಕೇಂದ್ರದ ಅನುದಾನದ ವಿಚಾರ ಇರ್ಬೋದು, ಜೊತೆಗೆ ಭದ್ರಾ ಮೇಲ್ದಂಡೆಯ ವಿಚಾರ ಇರ್ಬೋದು, ಜೊತೆಗೆ ತೆರಿಗೆ ವಿಚಾರದಲ್ಲಿ ರಾಜ್ಯಕ್ಕಾಗಿರುವಂಥ ಅನ್ಯಾಯದ ವಿಚಾರ ಇರ್ಬೋದು, ಈ ಎಲ್ಲ ವಿಚಾರಗಳನ್ನು ಕೂಡ ಒಂದು ಭಾಷಣದಲ್ಲಿ ಸೇರ್ಪಡೆ ಮಾಡಿದೆ. ಹೀಗಾಗಿ ರಾಜ್ಯಪಾಲರು ಹೇಳ್ತಾ ಇರುವಂಥದ್ದು ಅಟ್ ದ ಸೇಮ್ ಟೈಮ್ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನ್ರೇಗಾದಲ್ಲಿದ್ದಂಥ ವಿಚಾರಗಳು, ಅದರಲ್ಲಿ ಕೆಲವೊಂದಿಷ್ಟು ಕರಪ್ಷನ್ಸ್ ವಿಚಾರಗಳಿರ್ಬೋದು ಅಥವಾ ಅದರಿಂದ ಆಗುವಂಥ ವಿಚಾರಗಳು ಅದೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಕೆಲವೊಂದಿಷ್ಟು ಗುತ್ತಿಗೆದಾರರಿಗೆ ಈಗ ಹೊಸ ನ್ಯಾಯ ಅಥವಾ ಹೊಸ ಕಾನೂನು ಏನು ಬರ್ತಾ ಇದೆ, ಕಾಯ್ದೆ ಏನು ಬರ್ತಾ ಇದೆ, ಅದರಿಂದ ಸಹಾಯ ಆಗತ್ತೆ ಅನ್ನುವಂಥ ಅಂಶಗಳು ಕೂಡ ಇದೆ. ಈಗ ರಾಜ್ಯಪಾಲರು ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರನ್ನ ನೀವು ಕೇಂದ್ರದ ವಿರುದ್ಧ ಟೀಕೆ ಮಾಡೋದಕ್ಕೆ ಈ ರೀತಿ ಬಳಸ್ಕೋಬಾರ್ದು ಅನ್ನುವಂಥದ್ದು ರಾಜ್ಯಪಾಲರ ನಿಲುವು. ಹೀಗಾಗಿ ಈಗ ಸಂಬಂಧ ಇಲ್ಲದಂಥ ಅಥವಾ ಈ ಕ್ಷಣಕ್ಕೆ ಕೇಂದ್ರವನ್ನು ಟೀಕೆ ಮಾಡೋದಕ್ಕೆ ರಾಜ್ಯಪಾಲರ ಮೂಲಕ ಬಾಯಲ್ಲಿ ಅವರ ಮಾತನ್ನು ಹೇಳಿಸ್ತಾ ಇದ್ರೆ ಅದು ಸರಿಯಾದಂಥ ನಿರ್ಧಾರ ಅಲ್ಲ ಅನ್ನುವಂಥದ್ದು ರಾಜ್ಯಪಾಲರ ಮಾತು. ಈ ಕಾರಣಕ್ಕೋಸ್ಕರ ಈ ಆಕ್ಷೇಪಾರ್ಹ ಅಂಶ ಅಂತ ಏನು ರಾಜ್ಯಪಾಲರು ಹೇಳ್ತಾರೆ ಅದನ್ನು ಕೈ ಬಿಡಿ ನೀವು ಅನ್ನುವಂಥ ವಾದವನ್ನು ರಾಜ್ಯಪಾಲರು ಮಂಡಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರ ಹೇಳ್ತಾ ಇರುವಂತದ್ದು, ಸರ್ಕಾರಕ್ಕೆ ಸಾಂವಿಧಾನಿಕವಾಗಿ ಹಕ್ಕಿದೆ. ಸರ್ಕಾರ ಕೇವಲ ಒಬ್ಬ ವ್ಯಕ್ತಿಯ ಪರವಾಗಿ ಮಾತಾಡ್ತಾ ಇಲ್ಲ ಅಥವಾ ಕ್ಯಾಬಿನೆಟ್ನ ಸಲಹೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಭಾಷಣ ಮಾಡದೆ ಸರ್ಕಾರದ ಪರವಾಗಿ ಆನ್ ದ ಕೆಪಾಸಿಟಿ ಆಫ್ ಗವರ್ನರ್ ನೀವು ಭಾಷಣ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ನಿಲುವಾಗಿದೆ. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ಮಾತಾಡ್ತೀನಿ. ಈಗ ಮುಂದಿನ ಹಂತ ಏನು? ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ರಾಜ್ಯಪಾಲರು ಹೇಳುವಂಥದ್ದು ಏನು ಅಂತಂದರೆ, ಈಗ ನೋಡಿ, ನೀವು ಜಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ಪಾಯಿಂಟ್ಗಳನ್ನು ಹಾಕಿದ್ದೀರಿ.
ಈಗ ರಾಷ್ಟ್ರಪತಿಗಳು ತುಂಬ ಉನ್ನತ ಸ್ಥಾನದಲ್ಲಿರುವಂಥವರು, ಅವರೇ ಪ್ರಥಮರು ದೇಶಕ್ಕೆ. ಈಗ ಅವರ ಕೈ ಕೆಳಗಡೆ ನಾನು ಬರುವಂಥದ್ದು, ಅವರೇ ನನ್ನನ್ನು ನೇಮಿಸಿರುವಂಥವರು, ಅವರೇ ಅಂಕಿತ ಹಾಕಿದ ಮೇಲೆ ನೀವು ಅದನ್ನು ವಿರೋಧಿಸೋದು ನನ್ನ ಬಾಯಿಂದ ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ಈ ರೀತಿ ನನ್ನನ್ನು ಬಳಸ್ಕೋಬೇಡಿ ವಿರೋಧಿಸೋಕ್ಕೆ ಅನ್ನುವಂಥದ್ದು ರಾಜ್ಯಪಾಲರ ಮಾತು. ಅಂದರೆ ಈ ಜಟಾಪಟಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗುವಂಥ ಎಲ್ಲ ಸಾಧ್ಯತೆಗಳಿದೆ. ಕಾಂಗ್ರೆಸ್ ಇದನ್ನು ಯಾವ ರೀತಿ ನೋಡ್ತಾ ಇದೆ, ಅದರ ಎದುರುಗಡೆ ಇರುವಂಥ ಮಾರ್ಗಗಳು ಯಾವ್ಯಾವು? ಪ್ರಸನ್ನ. ರಂಗನಾಥ್, ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವರು. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯೂ ಅಲ್ಲ, ಹಾಗೆಯೇ ರಾಜ್ಯ ಸರ್ಕಾರದ ಕೈಗೊಂಬೆಯೂ ಕೂಡ ಅಲ್ಲ. ನೀವು ಫ್ರೀಡಂ ಪಾರ್ಕಲ್ಲಿ ಮಾಡಬೇಕಂತ ಭಾಷಣವನ್ನ ಫ್ರೀಡಂ ಪಾರ್ಕಲ್ಲೇ ಮಾಡಬೇಕಾಗುತ್ತೆ. ಅದನ್ನ ರಾಜ್ಯಪಾಲರ ಮೂಲಕ ಹೇಳಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಎದ್ದಿರುವಂತದ್ದು. ರಾಜ್ಯಪಾಲರು ಇದೇ ಕಾರಣಕ್ಕೋಸ್ಕರ ಒಂದು ಬಹುದೊಡ್ಡ ಆಕ್ಷೇಪವನ್ನ ಎತ್ತಿದ್ದಾರೆ. ಅವರಿಗೆ ಭಾಷಣದ ಬಗ್ಗೆ ಆಕ್ಷೇಪಗಳಿರುವಂತದ್ದು ಇಡೀ ಭಾಷಣದ ಬಗ್ಗೆ ಅಲ್ಲ, ಅಥವಾ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ತಾನು ಅಲ್ಲಿ ಬರಬೇಕು ಅನ್ನೋದ್ರ ಬಗ್ಗೆ ಅವರ ಆಕ್ಷೇಪ ಅಲ್ಲ. ಅವರಿಗೆ ಇರುವಂತಹ ಆಕ್ಷೇಪ 11 ಪ್ಯಾರಗಳ ಪೈಕಿ 6 ಪ್ಯಾರಗಳು ನೇರವಾಗಿ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡೋದಕ್ಕೆ ಬಳಸ್ಕೊಂಡಿದ್ದೀರಿ. ಅದನ್ನ ನನ್ನ ಬಾಯಿಯಲ್ಲಿ ಯಾಕೆ ಹೇಳಿಸೋದಕ್ಕೆ ಹೊರಟಿದ್ದೀರಿ? ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತಹ ವಿಧೇಯಕ ಕಾಯ್ದೆಯ ರೂಪದಲ್ಲಿದೆ. ಆ ಕಾಯ್ದೆಯ ರೂಪದಲ್ಲಿ ಇರುವಂತಹದ್ದಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪಗಳಿದ್ರೆ ಅದಕ್ಕೆ ಬೇರೆಯದೇ ವೇದಿಕೆಗಳಿದಾವೆ, ಬೇರೆಯದೇ ಮಾರ್ಗಗಳಿದಾವೆ. ಆದ್ರೆ ಅದನ್ನ ರಾಜ್ಯಪಾಲರ ಮೂಲಕ ಹೇಳಿಸುವಂತ ಅಗತ್ಯತೆ ಇಲ್ಲ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಬಳಸಿರುವಂತಹ ಪದಗಳಲ್ಲಿ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುತ್ತೆ, ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ, ಈ ರೀತಿಯ ಪದ ಬಳಕೆಗಳನ್ನ ಮಾಡೋ ಮೂಲಕ ನೇರವಾಗಿ ಸಂಘರ್ಷವನ್ನ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ರಿ. ಆ ಸಂಘರ್ಷಕ್ಕೆ ನನ್ನನ್ನ ಬಾಣದ ರೂಪದಲ್ಲಿ ಬಳಸ್ಕೊಳ್ತಾ ಇದ್ರಿ ಅನ್ನುವಂತ ಆಕ್ಷೇಪವನ್ನು ಎತ್ತಿದ್ದಾರೆ. ಕಾಂಗ್ರೆಸ್ ಇದನ್ನ ರಾಜಭವನದ ತಪ್ಪು ಅನ್ನುವಂತ ರೀತಿಯಲ್ಲೇ ನೋಡ್ತಾ ಇದೆ. ಅಂದ್ರೆ ರಾಜ್ಯಪಾಲರು ಆರ್ಟಿಕಲ್ 176 ಪ್ರಕಾರ ನಾನು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿರಾಕರಿಸಲೇಬಾರದು ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಜೊತೆಗೆ ಈ ರೀತಿ ನಿರಾಕರಿಸುವ ಮೂಲಕ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯ ರೀತಿಯಲ್ಲೋ ಅಥವಾ ಒಂದು ಪಕ್ಷದ ಏಜೆಂಟರ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂತ ಆಕ್ಷೇಪಣೆಗಳನ್ನ ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ. ಮತ್ತು ತಾನು ಕೊಟ್ಟಿರುವಂತಹ ಭಾಷಣವನ್ನ ಅದು ಕೇವಲ ಒಬ್ಬ ಮುಖ್ಯಮಂತ್ರಿ ಆಗಲಿ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೊಟ್ಟಿರುವಂತಹ ಭಾಷಣ ಅಲ್ಲ, ಅದು ಸಚಿವ ಸಂಪುಟದಲ್ಲಿ ಒಪ್ಪಿಗೆಯಾಗಿ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಅನುಮೋದಿಸಿರುವಂತಹ ಭಾಷಣ. ಹೀಗಾಗಿ ಅದು ಸರ್ಕಾರದ ನಿಲುವಾಗಿರುತ್ತೆ, ಒಂದು ಪಕ್ಷದ ನಿಲುವಾಗಿರಲ್ಲ. ಹೀಗಾಗಿ ಅದನ್ನ ನೀವು ಕಡ್ಡಾಯವಾಗಿ ಬಂದು ಸಾಂವಿಧಾನಿಕದ ಪ್ರಕಾರ, ನಿಯಮಾವಳಿಗಳ ಪ್ರಕಾರ ಓದಲೇಬೇಕು ಅನ್ನುವಂತ ವಾದವನ್ನ ಇದೀಗ ರಾಜ್ಯ ಸರ್ಕಾರ ಮಂಡಿಸ್ತಾ ಇದೆ. ಇನ್ನೂ ಕೂಡ ರಾಜ್ಯಪಾಲರಿಗೆ ಸಮಯಾವಕಾಶ ಇದೆ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಈಗಾಗಲೇ ಸರ್ಕಾರ ತಾನು ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. 10:45ಕ್ಕೆ ಸರಿಯಾಗಿ ರಾಜ್ಯಪಾಲರು ಲೋಕಭವನದಿಂದ ಹೊರಡ್ತಾರೆ. 10:55ಕ್ಕೆ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಅನ್ನ ತಲುಪ್ತಾರೆ. ಅಲ್ಲಿಂದ ಮುಂದೆ ಅವರು ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಒಳಗಡೆ ತೆರಳುತ್ತಾರೆ. ಈ ಸಮಯಾವಧಿಯಲ್ಲಿ ರಾಜ್ಯಪಾಲರು ವಿಧಾನಸೌಧಕ್ಕೆ ಬರದೇ ಹೋದ್ರೆ ಮುಂದೇನ್ ಮಾಡ್ಬೇಕು ಅನ್ನೋ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಪ್ಲಾನ್ ಬಿ ಮಾಡ್ಕೊಂಡಿದೆ. ಅಂದ್ರೆ ಕಾನೂನಾತ್ಮಕ ಹೋರಾಟವನ್ನ ಪ್ರಾರಂಭ ಮಾಡ್ಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಹೀಗಾಗಿ ಸರ್ಕಾರ ಸಹಜವಾಗಿ ಇದೆಲ್ಲವನ್ನು ಕೂಡ ಬಹಳ ಮುತುವರ್ಜಿಯಿಂದ ಗಮನಿಸ್ತಾ ಇದೆ ರಂಗನಾಥ. ಓಕೆ, ಏನು ಯಾವ ಮಾರ್ಗವನ್ನು ಅನುಸರಿಸಬಹುದು ರಾಜ್ಯಪಾಲರು ಅಂತ ಬಂದು ಏನಾದರೂ ಈ ವೆಸ್ಟ್ ಬೆಂಗಾಲಲ್ಲಿ ಆಯ್ತಲ್ಲ ಆ ರೀತಿ ಮೊದಲನೇ ಪುಟ, ಎರಡನೇ ಪುಟ, ಕೊನೆ ಪುಟವನ್ನು ಓದಬಹುದಾ? ಅಥವಾ ತಾವು ಓದಲೇಬೇಕಾಗಿರುವಂಥ ಸಂಗತಿಗಳಿದೆಯಲ್ಲ ಅದನ್ನು ಮಾತ್ರ ಓದಿ ಇನ್ನು ಕೆಲವೊಂದು ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಇದು ನಾನು ಓದಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬೋದಾ? ಅಥವಾ ಬರ್ದನೇ ಇರಬಹುದಾ? ಏನಾಗಬಹುದು ಅಂತ? ರಂಗನಾಥ್, ಇದೀಗ ಕಾಂಗ್ರೆಸ್ನ ಸಚಿವರು ಹೇಳ್ತಾ ಇರುವಂತಹ ಪ್ರಕಾರ ರಾಜ್ಯಪಾಲರ ಭಾಷಣದ ಮೇಲೆ ಸರ್ವತಂತ್ರ ಸ್ವತಂತ್ರ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ಅವರ ಕೈಯಲ್ಲಿ ಸಾಧ್ಯವಿಲ್ಲ, ಅದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಅವರು ಓದಬೇಕಾಗಿರುವಂತದ್ದು ಸಚಿವ ಸಂಪುಟ ಅನುಮೋದಿಸಿರುವಂತಹ ಭಾಷಣಗಳನ್ನೇ. ಆದ್ರೆ ಅವರು ಆ ಅಂಶಗಳಿಗೆ ಗಂಭೀರವಾದಂತಹ ಆಕ್ಷೇಪಣೆಗಳನ್ನ ಖಂಡಿತವಾಗಿಯೂ ಎತ್ತಬಹುದು. ರಾಜ್ಯಪಾಲರು ಅದನ್ನ ಎತ್ತಿದ್ದಾರೆ. ಇದೀಗ ರಾಜ್ಯಪಾಲರ ಮುಂದೆ 2 ಆಯ್ಕೆಗಳಿದಾವೆ. ಒಂದು, ಅವರು ನೇರವಾಗಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಸಂಪೂರ್ಣವಾಗಿ ನಿರಾಕರಿಸಬಹುದು. ಇದೇ ಕಾರಣಕ್ಕೋಸ್ಕರ ವಿಧಾನಸೌಧಕ್ಕೆ ಬಾರದೆಯೇ ಹಾಗೆ ಉಳಿದುಕೊಳ್ಳಬಹುದು. ಆದ್ರೆ ಅದು ಅವರ ಕಡೆಯಿಂದ ಲೋಪ ಆಗುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ನಾವು ಕಳೆದ ಹಲವು ತಿಂಗಳುಗಳಿಂದ ರಾಜ್ಯಪಾಲರ ನಡೆಯನ್ನ ಗಮನಿಸಿದಾಗ ಅವರು ಯಾವ ಹಂತದಲ್ಲೂ ಕೂಡ ಕಾನೂನಾತ್ಮಕ ಅಂಶಗಳನ್ನ ಹೊರತುಪಡಿಸಿ ನಿರ್ಣಯಗಳನ್ನ ತೆಗೆದುಕೊಂಡಿಲ್ಲ. ಅದು ಮೂಡಾ ಕೇಸೇ ಇರಬಹುದು ಅಥವಾ ರಾಜ್ಯದಿಂದ ಹೋದಂತಹ ವಿಧೇಯಕಗಳ ಒಪ್ಪಿಗೆಯಲ್ಲೇ ಇರಬಹುದು. ಅವರು ಯಾವತ್ತೂ ಕೂಡ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರತಿಯೊಂದನ್ನು ಕೂಡ ಕಾನೂನು ಸಲಹೆಗಳನ್ನ ಪಡೆದೇ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟಿದ್ದಾರೆ. ಈಗಲೂ ಕೂಡ ಅದೇ ರೀತಿಯ ಒಂದಷ್ಟು ನಿರ್ಣಯವನ್ನ ತೆಗೆದುಕೊಳ್ಳಬಹುದು. ಅವರು ಆರ್ಟಿಕಲ್ 176 ಪ್ರಕಾರ ಜಂಟಿ ಅಧಿವೇಶನಕ್ಕೆ ಹಾಜರಾಗಬಹುದು. ಅಂದ್ರೆ ಹಾಜರಾಗದೇನೆ ಇದ್ರೆ ಅವರ ಕಡೆಯಿಂದ ಲೋಪ ಆಗುತ್ತೆ. ಅಲ್ಲಿ ಬಂದು ಭಾಷಣವನ್ನ ಓದಲೇಬೇಕು ಅನ್ನುವಂಥದ್ದು ಏನೂ ಇಲ್ಲ. ಹೀಗಾಗಿ ಸಹಜವಾಗಿಯೇ ರಾಜ್ಯಪಾಲರ ನಡೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದ್ದಾರೆ ರಂಗನಾಥ. ಎಸ್ ಪ್ರಮೋದ್ ಏನಾಗ್ಬೋದು ಅಂತೀರಿ? ಒಂದ್ ಕಡೆಗೆ ಏನಂದ್ರೆ ಶಾಂತಿಯ ಮಾತುಕತೆ, ಇನ್ನೊಂದು ಕಡೆಗೆ ಏನು ಅಂತಂದ್ರೆ ರಾಜ್ಯಪಾಲರ ವಿರುದ್ಧ ಸಮರಕ್ಕೆ ಸಿದ್ಧತೆ. ಶಶಿಕಿರಣ್ ಶೆಟ್ಟಿ ಈಗಾಗಲೇ ದಿಲ್ಲಿಗೆ ಹಾರ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗಬಹುದು, ಯಾವ ಮಾರ್ಗವನ್ನು ರಾಜ್ಯಪಾಲರು ಅನುಸರಿಸಬಹುದು ಅಂತ?
ರಂಗನಾಥ್, ಎಲ್ಲರೂ ಕೂಡ ಮಾತಾಡ್ತಾ ಇರುವಂತದ್ದು ರಾಜ್ಯಪಾಲರು ಈಗಾಗಲೇ ಸಂವಿಧಾನದ ಪರಿಚ್ಛೇದದ ಪ್ರಕಾರ ಬರಲೇಬೇಕು ಅನ್ನುವಂಥದ್ದು ಈಗ ಹೇಳ್ತಾ ಇರುವಂತ ಮಾತು. ಆದ್ರೆ ರಾಜ್ಯಪಾಲರಿಗೆ ಒಂದು ವಿಶೇಷವಂತ ಅಧಿಕಾರ ಇದೆ. ಅಧಿವೇಶನಕ್ಕೆ ಗೈರು ಹಾಜರಿಗೆ ಅವರು ಬೇಕಾದಂತ ನಿರ್ಧಾರವನ್ನ ಮಾಡಬಹುದು, ಅದು ರಾಷ್ಟ್ರಪತಿಗಳ ಅನುಮತಿಯನ್ನ ಪಡೆದು. ಹೀಗಾಗಿ ಒಂದು ಆಯ್ಕೆ ಇದೆ, ಒಂದ್ ವೇಳೆ ಸಂಘರ್ಷ ಮಾಡಲೇಬೇಕು ಅಂತ. ಈಗ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ ರಂಗನಾಥ್. ಅತ್ತ ಸರ್ಕಾರವೂ ಕೂಡ ಕನ್ಫ್ರಂಟೇಷನ್ ಮೋಡ್ಗೆ ಹೋಗ್ತಾ ಇದ್ರೆ, ರಾಜ್ಯಪಾಲರು ಕೂಡ ಅದೇ ರೀತಿಯಂತ ದಾರಿ ಹಿಡಿಯುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದ್ ವೇಳೆ ರಾಜ್ಯಪಾಲರು ಬರಬಾರದು ಅನ್ನುವಂತ ತೀರ್ಮಾನವನ್ನ ಮಾಡಿದ್ರೆ, ಆರ್ಟಿಕಲ್ 160 ಪ್ರಕಾರ ರಾಷ್ಟ್ರಪತಿಗಳಿಂದ ವಿಶೇಷ ಸಂದರ್ಭದಲ್ಲಿ ಒಂದು ಅನುಮತಿಯನ್ನ ಪಡೆದು ಅಧಿವೇಶನಕ್ಕೆ ಗೈರು ಹಾಜರಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ಅನುಮತಿ ಪಡಬೇಕಾಗತ್ತೆ. ಅದಕ್ಕೆ ಕೆಲವೊಂದಿಷ್ಟು ಸಂದರ್ಭಗಳನ್ನ ಅವ್ರು ಕೊಡಬೇಕಾಗತ್ತೆ. ಒಂದು ಆಕಸ್ಮಿಕ ಅನಾರೋಗ್ಯ ಕಾರಣವನ್ನ ನೀಡಬಹುದು, ಅಥವಾ ವಿಶೇಷವಾದ ಸಂದರ್ಭದ ಕಾರಣವನ್ನ ನೀಡಬಹುದು. ಆ ಕಾರಣಗಳು ಕಾನೂನಾತ್ಮಕವಾಗಿ ಸಕಾರಣಗಳಾಗಿರಬೇಕು. ಹೀಗಾಗಿ ಅವರ ಸಾಂವಿಧಾನಿಕ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಅದು ತೊಡಕಾಗಿರಬಾರ್ದು. ಈ ಎಲ್ಲಾ ಕಾರಣಗಳಿಂದ ಒಂದ್ ವೇಳೆ ರಾಷ್ಟ್ರಪತಿಗಳಿಂದ ಅವರು ಅನುಮತಿ ಪಡೆದಿದ್ದೆ ಆದಲ್ಲಿ ಅವರು ಬರ್ದೇ ಇರೋದಕ್ಕೂ ಕೂಡ ಅವಕಾಶ ಇದೆ. ಹಾಗಾದಂತಹ ಸಂದರ್ಭದಲ್ಲಿ ಸರ್ಕಾರ ಅವರನ್ನ ಚಾಲೆಂಜ್ ಮಾಡಿದ್ರು ಕೂಡ, ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ರು ಕೂಡ, ಆಗ ರಾಷ್ಟ್ರಪತಿಗಳಿಂದ ದೊರೆತಿರುವಂತಹ ಅನುಮತಿ ಪತ್ರವನ್ನ ಸುಪ್ರೀಂ ಕೋರ್ಟ್ಗೆ ಮುಂದಿಟ್ರೆ ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡೋದು ಕಷ್ಟ ಸಾಧ್ಯವಾಗುತ್ತೆ. ಈ ಎಲ್ಲಾ ಕಾರಣಗಳಿಗೋಸ್ಕರ ನಿಜಕ್ಕೂ ಅವರ ನಡೆ ಏನಾಗಿರುತ್ತೆ ನಿಜಕ್ಕೂ ಕುತೂಹಲಕರವಾಗಿದೆ. ಅರ್ಧ ರಾಜ್ಯ ಸರ್ಕಾರ ಕನ್ಫ್ರಂಟೇಷನ್ ಮೋಡ್ ಆದ್ರೆ ಅವರು ಕೂಡ ರಾಜ್ಯಪಾಲರು ಕನ್ಫ್ರಂಟ್ ಮಾಡ್ತಾರೆ. ಅದಾದ ಬಳಿಕ ಅವರು ಸದನಕ್ಕೆ ಬಂದ್ಮೇಲೆ ಓದ್ತಾರಾ ಬಿಡ್ತಾರೋ ಅದು ಆ ನಂತರ ಆಗೋದು. ಮೊದಲಿಗೆ ಪ್ರಶ್ನೆ ಇರುವಂತದ್ದು ಅವ್ರು ಬರ್ತಾರಾ ಬರಲ್ವಾ ಅನ್ನೋದು. ಓಕೆ ಬರಲಿಲ್ಲ ಅಂತಂತಂದ್ರೆ ಏನು ಎತ್ತ, ಯಾಕಂದರೆ ಆ ರೀತಿ ಏನಾದರೂ ಕಲಾಪವನ್ನು ನಡೆಸಿದರೆ ಅದು ಅಸಂವಿಧಾನಿಕ ಅಂತ ಅನಿಸ್ಬಿಡುತ್ತೆ. ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೂ ಆಗಲ್ಲ ಅಂತ ಕಾನೂನು ತಜ್ಞರು ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ?